ನಮಸ್ಕಾರ ಸ್ನೇಹಿತರೆ. 2026-27ನೇ ಸಾಲಿನ ಒಂದು ಟೆಕ್ಸ್ಟ್ ಬುಕ್ ಇಂಟೆಂಟನ್ನು ನಾವು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಒಂದು ಟೆಕ್ಸ್ಟ್ ಬುಕ್ ಇಂಟೆಂಟ್ಗೆ ಸಂಬಂಧಿಸಿದಂತೆ 1ರಿಂದ 5ನೇ ತರಗತಿಯವರೆಗೆ ಸರ್ಕಾರಿ ಶಾಲೆ ಓದಿನಲ್ಲಿ ಕಲಿರ್ತಕ್ಕಂತಹ ಒಂದು ಕನ್ನಡ ಮಾಧ್ಯಮದ ಒಂದು ಸ್ಕೂಲ್ನ ಒಂದು 1ರಿಂದ 5ನೇ ತರಗತಿಯವರೆಗೆ ನಾವು ಇಂಟೆಂಟನ್ನು ಸಬ್ಮಿಟ್ ಮಾಡೋದ್ರ ಬಗ್ಗೆ ನೋಡಿದ್ದೇವೆ. ಮತ್ತು ಈ ವಿಡಿಯೋದಲ್ಲಿ ನಾವು 6, 7, 8ನೇ ತರಗತಿಗೆ ಒಂದು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಯ ಒಂದು ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಯಾವ್ಯಾವ ಟೈಟಲ್ಸ್ಗಳು ಬರ್ತದೆ, ಯಾವ ಒಂದು ತರಗತಿವಾರು ಟೈಟಲ್ಸ್ಗಳನ್ನು ನಾವು ಯಾವ ರೀತಿ ಸರ್ಕಾರಿ ಶಾಲೆಯ ಕನ್ನಡ ಮಾಧ್ಯಮಕ್ಕೆ 2026-27ನೇ ಒಂದು ಟೆಕ್ಸ್ಟ್ ಬುಕ್ ಇಂಟೆಂಟ್ಗೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ನಾನೀಗ SATSಗೆ ಲಾಗಿನ್ ಆಗಿದ್ದೇನೆ ಮತ್ತು ಈ ಒಂದು ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡ್ತಕ್ಕಂತಹ ಒಂದು ಇಂಟರ್ಫೇಸ್ ಪೇಜ್ನಲ್ಲಿ ಇರುತ್ತೇನೆ. ಮತ್ತು ಇಲ್ಲಿ ನಾನು ಅಕಾಡೆಮಿಕ್ ಇಯರಲ್ಲಿ ಬೈ ಡಿಫಾಲ್ಟಾಗಿ 2026-27 ಅಂತ ಇದೆ. ಕ್ಲಾಸ್ 6 ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಮತ್ತು ಮೀಡಿಯಮ್ ಕನ್ನಡ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ಚ್ ಅಂತ ಕೊಟ್ಟಿದ್ದೇನೆ. ಸೊ ಸರ್ಚ್ ಅಂತ ಕೊಟ್ಟಾಗ ಈ ರೀತಿ ಒಂದು ನಿಮಗೇನಾಗುತ್ತೆ, ಒಟ್ಟು 27 ಟೈಟಲ್ಸ್ಗಳು ನಿಮಗೆ ಇಲ್ಲಿ 37 ಟೈಟಲ್ಸ್ಗಳು ನಿಮಗೆ ಇಲ್ಲಿ ಏನಾಗುತ್ತೆ ಶೋ ಆಗ್ತಿರುತ್ತೆ. ಸೊ ಸರ್ಕಾರಿ ಶಾಲೆಯ ಕನ್ನಡ ಮಾಧ್ಯಮದ ಒಂದು 6ನೇ ತರಗತಿಗೆ ನೀವು ಒಟ್ಟು ಏನಪ್ಪ ಅಂದರೆ 20 ಟೈಟಲ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತದೆ. ಮೇನಾಗಿ ಹೇಳ್ತೀನಿ ನೋಡಿ, ಒಟ್ಟು 6ನೇ ತರಗತಿಗೆ ಮೇನ್ 6 ಸಬ್ಜೆಕ್ಟ್ಗಳೇನು ಬರ್ತದೆ, ಕನ್ನಡಕ್ಕೆ 2 ಪಾರ್ಟ್ 1 ಪಾರ್ಟ್ 2 ಅಂತ, ಆಮೇಲೆ ಇಂಗ್ಲೀಷ್ಗೆ 2, ಪ್ರಥಮ ಭಾಷೆ ಕನ್ನಡಕ್ಕೆ 2 ಟೈಟಲ್ಸು ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ 2 ಟೈಟಲ್ಸು ಅಂದರೆ ಪಾರ್ಟ್ 1 ಪಾರ್ಟ್ 2, ಆಮೇಲೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಗೆ 2 ಏನಪ್ಪ ಅಂದರೆ ಟೈಟಲ್ಸು ಪಾರ್ಟ್ 1 ಪಾರ್ಟ್ 2, ಮ್ಯಾಥಮೆಟಿಕ್ಸ್ಗೆ ಏನಪ್ಪ ಅಂದರೆ ಅಲ್ಲಿ ಕೂಡ 2, ಅದೇ ರೀತಿ ಸೈನ್ಸು ಸೋಷಿಯಲ್ ಸೈನ್ಸು, ಒಟ್ಟು ಈ 6 ಸಬ್ಜೆಕ್ಟ್ಗಳಿಗೆ ಪಾರ್ಟ್ 1 ಪಾರ್ಟ್ 2 ನಂತೆ ನಾವು ಕೌಂಟ್ ಮಾಡಿದಾಗ ಒಟ್ಟು 12 ಟೈಟಲ್ಸ್ ಆಗುತ್ತೆ. ನೆಕ್ಸ್ಟು ಇಂಗ್ಲೀಷು ಮತ್ತು ಸುಮೇರು ಮತ್ತು ಸುವೇಗ ಇವುಗಳು ಏನಾಗುತ್ತೆ, ಸುಮೇರು ಕನ್ನಡ ವರ್ಕ್ ಬುಕ್ ಇದು, ಸೊ ಇವುಗಳಿಗೆ 2 ಟೈಟಲ್ಲು, ಮತ್ತು ಸುವೇಗ ಗಣಿತ ವರ್ಕ್ ಬುಕ್ಕು ಇದಕ್ಕೆ 2 ಟೈಟಲ್ಸು, ಮತ್ತು ರೇನ್ಬೋ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಇದು ವರ್ಕ್ ಬುಕ್ಕು ಇದಕ್ಕೆ 2 ಟೈಟಲ್ಸು, ಒಟ್ಟು 6 ಆಯಿತು. ಮೊದಲೇನಾಗಿತ್ತು, ಪ್ರತಿಯೊಂದು ಸಬ್ಜೆಕ್ಟ್ಗೆ ಪಾರ್ಟ್ 1 ಪಾರ್ಟ್ 2 ಅಂತ 12 ಆಗಿತ್ತು. ಇವು ವರ್ಕ್ ಬುಕ್ಗಳ ಟೈಟಲ್ಸ್ 6 ಆಯಿತು. ಇದು 12, 6 ಒಟ್ಟಿಗೆ 18 ಟೈಟಲ್ಸ್ ಆಯಿತು. ಇನ್ನು ಉಳಿದಂತೆ 2 ಯಾವಪ್ಪ ಅಂದರೆ ಒಂದು ಸ್ಟೂಡೆಂಟ್ ಡೈರಿ ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ವ್ಯಾಲ್ಯೂ ಎಜುಕೇಷನ್. ಒಟ್ಟಿನಲ್ಲಿ 20 ಟೈಟಲ್ಸ್ ಆಗುತ್ತೆ. ಮತ್ತು ನಿಮಗೆ ಯಾವ ಒಂದು ಟೈಟಲ್ಸ್ಗಳು ಸಂಬಂಧಪಟ್ಟಿಲ್ಲ ಅವುಗಳ ಮುಂದೆ ನೀವು ಯಾವುದೇ ಕಾರಣಕ್ಕೂ ಏನಪ್ಪ ಅಂದರೆ ಇಂಡೆಂಟ್ ಬಾಕ್ಸಲ್ಲಿ ಸ್ಟೂಡೆಂಟ್ ಸ್ಟ್ರೆಂಗ್ತನ್ನು ಫಿಲ್ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಸರಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಇವಿಷ್ಟು ಟೈಟಲ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ ಸೇವ್ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನೋಡ್ಬೋದು ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಮತ್ತು ನಾನೀಗ ಈ ಕ್ಲಾಸ್ನಲ್ಲಿ 7th ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಮೀಡಿಯಮ್ನಲ್ಲಿ ಇಲ್ಲಿ ಬೈ ಡಿಫಾಲ್ಟಾಗಿ ಕನ್ನಡ ಅಂತ ಬಂದಿದೆ, ಸೆಲೆಕ್ಟ್ ಮಾಡ್ಕೊಳ್ತೇನೆ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ, ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. ಸೊ ನೋಡ್ಬೋದು 7th ಸ್ಟ್ಯಾಂಡರ್ಡ್ಗೆ ಒಟ್ಟು ಎಷ್ಟಪ್ಪ ಅಂದರೆ ನೋಡಿ, ಸ್ಕ್ರಾಲ್ ಮಾಡ್ತಾ ಬಂದಾಗ 37 ಟೈಟಲ್ಸ್, ಒಟ್ಟು 37 ಟೈಟಲ್ಗಳಲ್ಲಿ ನಾನೀಗ ಇಂಗ್ಲೀಷ್ಗೆ 2, ಕನ್ನಡಕ್ಕೆ 2 ಮತ್ತು ತೃತೀಯ ಭಾಷೆ ಹಿಂದಿಗೆ 2, ನಂತರ ಕೋರ್ಗಳಲ್ಲಿ ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಒಟ್ಟಿನಲ್ಲಿ ಈ 6 ಸಬ್ಜೆಕ್ಟ್ಗಳಿಗೆ ತಲಾ ಪಾರ್ಟ್ 1 ಪಾರ್ಟ್ 2 ಅಂತ ಏನು ಬರ್ತದೆ ಅವುಗಳಿಗೆಲ್ಲ ಇಲ್ಲಿ ಒಂದು ಏನು ಎಸ್ಟಿಮೇಟೆಡ್ ಸ್ಟ್ರೆಂಗ್ತ್ ಇದೆಯೋ ಅಷ್ಟನ್ನು ಈ ಒಂದು ಟೆಕ್ಸ್ಟ್ ಬುಕ್ ಇಂಡೆಂಟ್ ಕಾಲಮ್ನಲ್ಲಿ ಸ್ಟೂಡೆಂಟ್ಸ್ ಒಂದು ಸ್ಟ್ರೆಂಗ್ತನ್ನು ನಾನು ಫಿಲ್ ಮಾಡ್ತೇನೆ. ನಂತರ 6 ವರ್ಕ್ ಬುಕ್ಗಳಲ್ಲಿ ರೇನ್ಬೋ ಇಂಗ್ಲೀಷ್ ವರ್ಕ್ ಬುಕ್ನ 2 ಟೈಟಲ್ಗಳಿಗೆ ಮತ್ತು ಸುಮೇರು ಕನ್ನಡ ವರ್ಕ್ ಬುಕ್ನ 2 ಟೈಟಲ್ಗಳಿಗೆ ಮತ್ತು ಸುವೇಗ ಮ್ಯಾಥಮೆಟಿಕ್ಸ್ ವರ್ಕ್ ಬುಕ್ನ 2 ಟೈಟಲ್ಗಳಿಗೆ ಈ ಒಂದು ಇಂಡೆಂಟನ್ನು ಕೊಡ್ತೇನೆ. ನೆಕ್ಸ್ಟು ವ್ಯಾಲ್ಯೂ ಎಜುಕೇಷನ್ನು ಮತ್ತು ಸ್ಟೂಡೆಂಟ್ ಡೈರಿ ಇವುಗಳಿಗೆ ನಾನು ಇಲ್ಲಿ ಇಂಡೆಂಟನ್ನು ಸೇವ್ ಮಾಡ್ತೇನೆ, ಸ್ಟ್ರೆಂಗ್ತನ್ನು ಫಿಲ್ ಮಾಡ್ತೇನೆ. ಲಾಸ್ಟಲ್ಲಿ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಶುವರ್ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೋಡಬಹುದು ಈಗ ಸಬ್ಮಿಟ್ ಡೇಟಾ ಸಕ್ಸಸ್ಫುಲಿ ಅಂತ 7th ಸ್ಟ್ಯಾಂಡರ್ಡ್ನ ಒಂದು ಟೆಕ್ಸ್ಟ್ ಬುಕ್ ಇಂಡೆಂಟು ಸೇವ್ ಆಗುತ್ತೆ. ಮತ್ತು ಇಲ್ಲಿ ಕ್ಲಾಸ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಈಗ ತರಗತಿಯಲ್ಲಿ ನಾನು 8 ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ, ಮೀಡಿಯಮ್ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ತೇನೆ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ ಮತ್ತು ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ
ನೋಡ್ಬೋದು ಈಗ 43 ಟೈಟಲ್ಗಳು ನಿಮಗೆ ಇಲ್ಲಿ ಶೋ ಆಗ್ತಿರುತ್ತೆ. ಬಟ್ ನೀವು ಇಲ್ಲಿ ಏನು ಮಾಡಬೇಕಾಗತ್ತೆ, 20 ಟೈಟಲ್ಗಳಿಗೆ ಕನ್ನಡ ಮಾಧ್ಯಮದ 20 ಟೈಟಲ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. 20 ಟೈಟಲ್ಗಳಲ್ಲಿ ಯಾವ್ಯಾವ ಅಂತಕ್ಕಂಥದ್ದನ್ನು ನೋಡೋದಾದರೆ ಮುಖ್ಯವಾಗಿ 6 ಸಬ್ಜೆಕ್ಟ್ಗಳೇನು ಬರ್ತದೆ, ಕನ್ನಡ ಪ್ರಥಮ ಭಾಷೆ, ಇಂಗ್ಲೀಷ್ ದ್ವಿತೀಯ ಭಾಷೆ, ಹಿಂದಿ ತೃತೀಯ ಭಾಷೆ ಮತ್ತು ಕೋರ್ನಲ್ಲಿ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಒಟ್ಟು ಈ 6 ಸಬ್ಜೆಕ್ಟ್ಗಳಿಗೆ ತಲಾ ಪಾರ್ಟ್ 1 ಪಾರ್ಟ್ 2 ನಂತೆ 12 ಟೈಟಲ್ಗಳು ಮತ್ತು ಈ ಒಂದು ಕನ್ನಡ ಮತ್ತು ಗಣಿತ ಮತ್ತು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತೆ ವರ್ಕ್ ಬುಕ್ಗಳು ಬರ್ತದೆ. ಇಂಗ್ಲೀಷ್ಗೆ ರೇನ್ಬೋ 1, ರೇನ್ಬೋ 2, ಗಣಿತಕ್ಕೆ ಸುವೇಗ ಭಾಗ 1 ಭಾಗ 2, ಕನ್ನಡಕ್ಕೆ ಸುಮೇರು ಭಾಗ 1 ಭಾಗ 2, ಒಟ್ಟು 6 ಟೈಟಲ್ಸ್ ಆಯಿತು. ಮುಖ್ಯವಾಗಿ ಎಲ್ಲ ಸಬ್ಜೆಕ್ಟ್ಗಳಿಗೆ ಪಾರ್ಟ್ 1 ಪಾರ್ಟ್ 2 ನಂತೆ 6 ಸಬ್ಜೆಕ್ಟ್ ಸೇರಿ 12 ಆಗಿತ್ತು. ವರ್ಕ್ ಬುಕ್ಗಳದ್ದು ಟೈಟಲ್ಸು 6 ಆಯಿತು, 18 ಆಯಿತು. ನೆಕ್ಸ್ಟು ಒಂದು ಡೈರಿ ಮತ್ತು ಒಂದು ವ್ಯಾಲ್ಯೂ ಎಜುಕೇಷನ್, ಒಟ್ಟು 20 ಟೈಟಲ್ಗಳಿಗೆ ನೀವು ಇಂಡೆಂಟನ್ನು ಸೇವ್ ಮಾಡಿ ಇಲ್ಲಿ ನಿಮಗೆ ಸಂಬಂಧಪಡದಂತಹ ಟೈಟಲ್ಗಳ ಮುಂದೆ ಯಾವುದೇ ಕಾರಣಕ್ಕೂ ಇಂಡೆಂಟನ್ನು ಸಬ್ಮಿಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಸರಿಯಾಗಿ ಈ ಎಲ್ಲ ಟೈಟಲ್ಗಳನ್ನು ನೀವು ಸೆಲೆಕ್ಟ್ ಅಥವಾ ಇವುಗಳಿಗೆ ನೀವು ಇಂಡೆಂಟನ್ನು ಎಂಟರ್ ಮಾಡಿದ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಶ್ಯೂರ್ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದೇನೆ. ನೋಡಬಹುದು ಸಬ್ಮಿಟ್ ಡೇಟಾ ಸಕ್ಸಸ್ಫುಲ್ಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರುತ್ತೆ. ಸೊ ಈಗ 6, 7, 8ನೇ ತರಗತಿಗೆ ನಾವು ಇಂಡೆಂಟನ್ನು ಸೇವ್ ಮಾಡಿ ಆಗಿರುತ್ತದೆ ಮತ್ತು ನೀವು ಪ್ರತಿ ಸಲ ಆಯಾ ಕ್ಲಾಸ್ಗೆ ಒಂದು ಇಂಡೆಂಟನ್ನು ಸೇವ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಅಪ್ಡೇಟ್ ಅಂತಕ್ಕಂಥ ಬಟನ್ ಇರ್ತದೆ. ಅದರ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಇಂಡೆಂಟ್ ಸಬ್ಮಿಟ್ ಮಾಡಿರ್ತಕ್ಕಂಥದ್ದಲ್ಲಿ ಅಪ್ಡೇಟ್ ಕೂಡ ಮಾಡಿಕೊಳ್ಳಬಹುದಾಗಿರುತ್ತದೆ ಮತ್ತು ನೀವು ಈ ಒಂದು ಎಲ್ಲ ಒಂದು ತರಗತಿಗಳಿಗೆ ಮತ್ತೊಂದು ಸಲ ನೀವು ಇಂಡೆಂಟ್ ಸೇವ್ ಮಾಡಿರ್ತಕ್ಕಂಥದ್ದನ್ನು ಚೆಕ್ ಮಾಡಿಕೊಳ್ಳಿ. ಸೊ ಚೆಕ್ ಮಾಡಿಕೊಳ್ಳಲು ಏನು ಮಾಡಬೇಕು, ಮತ್ತು ಇಲ್ಲಿ ಕ್ಲಾಸ್ನಲ್ಲಿ 1ನೇ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಮೀಡಿಯಂ ಕನ್ನಡ ಸೆಲೆಕ್ಟ್ ಮಾಡಿಕೊಂಡು ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಸೇವ್ ಮಾಡಿರ್ತಕ್ಕಂತಹ ಇಂಡೆಂಟ್ ಪೇಜ್ ನಿಮಗೆ ಶೋ ಆಗುತ್ತೆ. ನೋಡಬಹುದು ನೀವು ಸೇವ್ ಮಾಡಿರ್ತಕ್ಕಂಥ ಪೇಜ್ ನಿಮ್ಗೆ ಇಲ್ಲಿ ಶೋ ಆಗ್ತಿರುತ್ತೆ. ಸೊ 1ರಿಂದ 5ನೇ ತರಗತಿಯವರೆಗೆ ಏನಾಗುತ್ತೆ, ನಮ್ಮ ಒಂದು ಶಾಲೆಯ ವಿಧ ಮತ್ತು ಮೀಡಿಯಮ್ಗೆ ತಕ್ಕಂತೆ ಎಷ್ಟು ಒಂದು ಟೈಟಲ್ಸ್ಗಳು ಇರಬೇಕು ಅವುಗಳನ್ನು ಮಾತ್ರ ಇಲ್ಲಿ ಟೈಟಲ್ ನೇಮ್ಗಳಲ್ಲಿ ಕೊಟ್ಟಿರುತ್ತಾರೆ. ಸೊ ಅವುಗಳಿಗೆ ಮಾತ್ರ ನಾವು ಸರಿಯಾಗಿ ಇಲ್ಲಿ ಎಸ್ಟಿಮೇಟೆಡ್ ಸ್ಟ್ರೆಂಗ್ನಷ್ಟೇ ಇಲ್ಲಿ ನಾವು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ನಲ್ಲಿ ಸ್ಟ್ರೆಂಗ್ತನ್ನು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಂಟ್ರಿ ಮಾಡಿರ್ತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಿಕೊಳ್ಳಬೇಕಾಗ್ತದೆ. ಇದೇ ರೀತಿಯಾಗಿ ಉಳಿದ ತರಗತಿಗಳಿಗೆ ನೀವು ಕ್ಲಾಸ್ ಮತ್ತು ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಆಯಾ ತರಗತಿಗಳಿಗೆ ನೀವುಗಳು ಸೇವ್ ಮಾಡಿರ್ತಕ್ಕಂತಹ ಟೈಟಲ್ ವಾರು ಸ್ಟೂಡೆಂಟ್ ಸ್ಟ್ರೆಂಗ್ತನ್ನು ಮತ್ತು ನಿಮಗೆ ಸಂಬಂಧಿಸಿರುವ ಟೈಟಲ್ಗಳಿಗೆ ಮಾತ್ರ ನಾವು ಇಂಡೆಂಟ್ ಹಾಕಿರ್ತಕ್ಕಂಥದ್ದನ್ನು ಸ್ಟೂಡೆಂಟ್ ಸ್ಟ್ರೆಂಗ್ತ್ ಎಂಟ್ರಿ ಮಾಡಿರ್ತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಿಕೊಳ್ಬೇಕಾಗ್ತದೆ. ನಾನೀಗ ಉಳಿದ ಒಂದು ತರಗತಿಗಳಿಗೆ ಈ ಒಂದು ಇಂಡೆಂಟ್ ಸೇವ್ ಮಾಡಿರ್ತಕ್ಕಂಥದ್ದನ್ನು ಚೆಕ್ ಮಾಡ್ಕೊಳ್ತೇನೆ. ಮತ್ತೊಂದು ಸಲ ಚೆಕ್ ಮಾಡಿಕೊಂಡ ಮೇಲೆ ಇಲ್ಲಿ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ ನಂತರ ನಿಮಗೆ ಇಲ್ಲಿ ನೀವು ಸಬ್ಮಿಟ್ ಮಾಡಿರ್ತಕ್ಕಂಥ ಇಂಡೆಂಟ್ ಎಂಟ್ರಿಯ ಒಂದು ರಿಪೋರ್ಟ್ ನಿಮ್ಗೆ ಇಲ್ಲಿ ಶೋ ಆಗ್ತಿರುತ್ತೆ. ಸೊ ಇಲ್ಲಿ ಟೈಟಲ್ಗಳ ಒಂದು ಲಿಸ್ಟ್ನಲ್ಲಿ ನೀವು ನೋಡ್ತಾ ಬನ್ನಿ, ಲಾಸ್ಟಲ್ಲಿ ನೋಡಬಹುದಾಗಿರುತ್ತದೆ 122 ಟೈಟಲ್ಗಳು ಬರುತ್ತೆ. 122 ಟೈಟಲ್ಗಳು ಇದು ಯಾವುದಕ್ಕಪ್ಪ ಅಂತ ಕೇಳಿದ್ರೆ ಸರ್ಕಾರಿ ಶಾಲೆಯ ಕನ್ನಡ ಮಾಧ್ಯಮದ 1ರಿಂದ 8ನೇ ತರಗತಿಗೆ ನೀವು ಎಲ್ಲ ಒಂದು ಕ್ಲಾಸ್ಗಳಿಗೆ 8 ತರಗತಿಗಳಿಗೆ ಇಂಡೆಂಟನ್ನು ಸೇವ್ ಮಾಡಿ ಎಂಟ್ರಿ ಮಾಡಿದ ಮೇಲೆ ರಿಪೋರ್ಟ್ ಫೈನಲ್ ಸಬ್ಮಿಟ್ ಕೊಟ್ಟಾಗ 122 ಟೈಟಲ್ಗಳು ಒಂದು ಬಂದಿರತಕ್ಕಂಥದ್ದನ್ನು ನೋಡ್ಬೋದು. ಇಲ್ಲಿ ಲಾಸ್ಟ್ ರೋನಲ್ಲಿ 122 ಅಂತ ಇದೆ. ಆಮೇಲೆ ನೀವು ಎಷ್ಟು ಒಂದು ಎಸ್ಟಿಮೇಟೆಡ್ ಸ್ಟ್ರೆಂಗ್ತ್ ಇಲ್ಲಿ ನೋಡಬಹುದು. ಆಮೇಲೆ ನೀವು ಇಂಡೆಂಟ್ ಏನು ಒಂದು ರಿಕ್ವೈರ್ಡ್ ಟೆಕ್ಸ್ಟ್ ಬುಕ್ ಇಂಡೆಂಟಲ್ಲಿ ಎಷ್ಟು ಒಂದು ಸ್ಟ್ರೆಂಗ್ತ್ ಎಂಟ್ರಿ ಮಾಡಿರ್ತೀರಿ ಈ ನಂಬರು ಮತ್ತು ಎಸ್ಟಿಮೇಟೆಡ್ ಸ್ಟ್ರೆಂಗ್ತ್ ಎರಡು ಸೇಮ್ ಟು ಸೇಮ್ ಇಲ್ಲಿ ಬಂದಿರತಕ್ಕಂಥದ್ದನ್ನು ನೋಡ್ಬೋದಾಗಿರುತ್ತದೆ. ಮತ್ತೊಂದು ಸಲ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಪೋರ್ಟ್ ಜನ್ರೇಟ್ ಆಗುತ್ತೆ. ಫ್ರೀಸ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ್ರೆ ಡೇಟಾ ಎಲ್ಲ ಫ್ರೀಸ್ ಆಗುತ್ತೆ, ಆಪ್ರೇಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಮತ್ತೊಂದು ಸಲ ಇಲ್ಲಿಯೂ ಕೂಡ ನಿಮ್ಮ ಒಂದು ಎಂಟ್ರಿ ಆಗಿರ್ತಕ್ಕಂಥದ್ದನ್ನು ನೀವು ರಿಪೋರ್ಟ್ ಮೂಲಕ ಕ್ಲಿಕ್ ಮಾಡೋದ್ರ ಮೂಲಕ ಚೆಕ್ ಮಾಡ್ಕೊಳ್ಳಿ. ನಾನೀಗ ಫ್ರೀಸ್ ಡೇಟಾ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನಿಮಗೆ ಕನ್ಫರ್ಮ್ ಕೇಳುತ್ತದೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ಯು ವಾಂಟ್ ಟು ಫ್ರೀಸ್ ಅಂತ ಕೇಳ್ತದೆ, ಮತ್ತೊಮ್ಮೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು ಡೇಟಾ ಸಕ್ಸಸ್ಫುಲ್ಲಿ ಫ್ರೀಸ್ಡ್ ಅಂತ ನಿಮಗೆ ಗ್ರೀನ್ ಕಲರ್ನಲ್ಲಿ ಬರುತ್ತದೆ.
ಲಾಸ್ಟಲ್ಲಿ ಸ್ಕ್ರಾಲ್ ಮಾಡ್ತಾ ಬಂದು ಲಾಸ್ಟಲ್ಲಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ರಿಪೋರ್ಟನ್ನು ಪ್ರಿಂಟ್ಔಟ್ ತಗೊಳ್ಳಿ. 2 ಕಾಪಿ, ಒಂದು CRP ಅವರಿಗೆ ಕೊಡಬೇಕು, ಇನ್ನೊಂದು ಸ್ಕೂಲ್ ಕಾಪಿ. ಇದಿಷ್ಟು ನಾವು SATS ಕರ್ನಾಟಕ ತಂತ್ರಾಂಶದಲ್ಲಿ 2026-27ನೇ ಶಾಲೆಗೆ 1ರಿಂದ 8ನೇ ತರಗತಿವರೆಗೆ ಸರ್ಕಾರಿ ಶಾಲೆಯ ಕನ್ನಡ ಮಾಧ್ಯಮದ ಒಂದು ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿವರೆಗೂ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.